10ನೇ ತರಗತಿಯ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಅರಿಥಮೆಟಿಕ್ ಪ್ರೋಗ್ರೆಷನ್ ಕ್ವೆಶ್ಚನ್ಸ್ ಆ್ಯಂಡ್ ಆನ್ಸರ್ಸ್ ನೋಡ್ತಾ ಹೋಗೋಣ. ಜೊತೆಗೆ ಅದರದ್ದು ನೋಟ್ಸ್ಗಳನ್ನು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನಿಮಗೆ ಸ್ಲೈಡ್ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ಎಲ್ಲ ವಿಷಯಗಳನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಪರ್ಪಸ್ ಆಗಿ ನಾನು ಹೇಳ್ತಾ ಇದ್ದೀನಿ. ಈಗ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಅರಿಥಮೆಟಿಕ್ ಪ್ರೋಗ್ರೆಷನ್ನ ನಾವು ನೋಡ್ತಾ ಹೋಗೋಣ. ವಿಡಿಯೋ 1 ಇದಾಗಿದೆ. ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿಗಳು. ಡೆಫಿನೇಷನ್ ಏನಿದೆ ಅಂದರೆ an arithmetic progression is a list of numbers in which each term is obtained by adding a fixed number to the preceding term. ಪ್ರೆಸಿಡಿಂಗ್ ಟರ್ಮ್ ಅಂದರೆ ಹಿಂದಿನ ಟರ್ಮ್. ಎಕ್ಸಾಂಪಲ್ಸ್ ನೋಡೋದಾದರೆ 1 2 3 4 5 ಡ್ಯಾಶ್ 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 ಡ್ಯಾಶ್. ಈ ಸೀಕ್ವೆನ್ಸ್ ಆಫ್ ನಂಬರ್ಸ್ನ ಫಸ್ಟ್ ಟರ್ಮು ಒಂದಿದೆ, ಮೊದಲನೇ ಪದ ಒಂದಿದೆ. ಕಾಮನ್ ಡಿಫರೆನ್ಸ್ ಏನಿದೆ ಅದು ಕೂಡ ಒಂದಿದೆ. ಅಂದರೆ 2ರಲ್ಲಿ 1 ಕಳೆದಾಗ 1 ಬರುತ್ತೆ, 3ರಲ್ಲಿ 2 ಕಳೆದಾಗ 1 ಬರುತ್ತೆ. ಹಾಗೆ ಸೆಕೆಂಡ್ ಎಕ್ಸಾಂಪಲ್ನ ನಾವು ನೋಡ್ತಾ ಹೋದಾಗ 2 4 6 8 10. ಇಲ್ಲಿ ಫಸ್ಟ್ ಟರ್ಮು 2 ಇದೆ, ಕಾಮನ್ ಡಿಫರೆನ್ಸ್ ಅವೆರಡರ ಮಧ್ಯದಲ್ಲಿ 2 ಇದೆ. ಹಾಗೆಯೇ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ 5 10 15 20 25. ಇವೆಲ್ಲ ಒಂದು ಎಕ್ಸಾಂಪಲ್ ನೋಡೋದಾದರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ. ಆ ಯಾವ ಪ್ರಾಪರ್ಟಿ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ. ಏನು ಅಂತಂದರೆ ಕಾಮನ್ ಡಿಫ್ರೆನ್ಸು ಎಲ್ಲ ಟರ್ಮ್ನಲ್ಲೂ ಸೇಮ್ ಇರಬೇಕು. ಆ ಎರಡು ಟರ್ಮ್ಗಳ ಮಧ್ಯದಲ್ಲಿರುವಂಥ ಕಾಮನ್ ಡಿಫ್ರೆನ್ಸು ಸೇಮ್ ಇದ್ದರೆ ಅದನ್ನು ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ ಸೀಕ್ವೆನ್ಸ್ ಆಫ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋದಾದರೆ ಪ್ರಾಪರ್ಟೀಸ್ ಏನಿದೆ. ಪ್ರಾಪರ್ಟೀಸ್ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ನಾವು ತಗೊಳ್ತಾ ಹೋಗೋಣ. 5 10 15 20 25 ಅಪ್ ಟು 200ವರೆಗೆ ಇದೆ ಈ ಎ ಪಿನಲ್ಲಿ. ಇದರಲ್ಲಿ ಫಸ್ಟ್ ಟರ್ಮ್ ಏನಿದೆ ಎ ಇದೆ, ಎ ಈಸ್ ಈಕ್ವಲ್ ಟು 5. ಆ್ಯಂಡ್ ದೆನ್ ಲಾಸ್ಟ್ ಟರ್ಮ್ ಈಸ್ ಎಲ್, ದಟ್ ಈಸ್ 200, ಎಲ್ ಈಸ್ ಈಕ್ವಲ್ ಟು 200. ಕಾಮನ್ ಡಿಫರೆನ್ಸ್ ಏನಿದೆ ಡಿ ಈಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿದೆ 10 ಮೈನಸ್ 5, ದಟ್ ಈಸ್ ಡಿ ಈಸ್ ಈಕ್ವಲ್ ಟು 5. ಹಾಗಾದರೆ ಅದೇ ಥರ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್, ದಟ್ ಈಸ್ 15 ಮೈನಸ್ 10. ಹಾಗಾದರೆ ಕಾಮನ್ ಡಿಫ್ರೆನ್ಸು 5ನೇ ಇದೆ. ಹಾಗಾದರೆ ಕಾಮನ್ ಡಿಫ್ರೆನ್ಸ್ ಎಲ್ಲ ಸೇಮ್ ಇದೆ, ಕಾಮನ್ ಆಗಿದೆ. ಈಗ ಕೆಲವೊಂದು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಇನ್ ದ ಗಿವನ್ ಎ ಪಿ ಕೊಟ್ಟಿದ್ದಾರೆ 2 5 8 11 14. ಇದರಲ್ಲಿ ಕಾಮನ್ ಡಿಫ್ರೆನ್ಸ್ ನಾವು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಕಾಮನ್ ಡಿಫ್ರೆನ್ಸು ಅಂದರೆ ಫಸ್ಟ್ ಕಾಮನ್ ಡಿಫ್ರೆನ್ಸ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಏನಾಗುತ್ತೆ, 5 ಮೈನಸ್ 2 ಇಟ್ ಈಸ್ ಈಕ್ವಲ್ ಟು 3, ಡಿ ಈಸ್ ಈಕ್ವಲ್ ಟು 3. ಕಾಮನ್ ಡಿಫ್ರೆನ್ಸ್ ಫಸ್ಟ್ ಒಂದನೇ ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ 3 ಆಗುತ್ತೆ. ಎರಡನೇ ಕಾಮನ್ ಡಿಫ್ರೆನ್ಸ್ ದಟ್ ಈಸ್ D2 ಈಸ್ ಈಕ್ವಲ್ ಟು ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್. ಇದು ಸೆಕೆಂಡ್ ಟರ್ಮ್ ಆಗಬೇಕು, ಫಸ್ಟ್ ಟರ್ಮ್ ಅಂತ ಬರೆದಿದ್ದೀನಿ. ಥರ್ಡ್ ಟರ್ಮ್ ಏನಿದೆ 8 ಇದೆ, 8 ಮೈನಸ್ 5 ದಟ್ ಈಸ್ ಈಕ್ವಲ್ ಟು 3, ಡಿ ಈಸ್ ಈಕ್ವಲ್ ಟು 3. ಕಾಮನ್ ಡಿಫ್ರೆನ್ಸು ಸೇಮ್ ಇದೆ. ಎಲ್ಲ ಸೀಕ್ವೆನ್ಸ್ ಆಫ್ ನಂಬರ್ಸ್ಗಳನ್ನ ನಾವು ಸಬ್ಟ್ರಾಕ್ಟ್ ಮಾಡ್ತಾ ಹೋದಾಗ, ಪಕ್ಕದ ಟರ್ಮ್ಗಳನ್ನ ನಾವು ಸಬ್ಟ್ರಾಕ್ಟ್ ಮಾಡ್ತಾ ಹೋದಾಗ ಕಾಮನ್ ಡಿಫ್ರೆನ್ಸು ಸೇಮ್ ಇರಬೇಕು. ದಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್. ನಾವು ನೆಕ್ಸ್ಟ್ ನೋಡೋದಾದರೆ ನಿಮಗೆ ಹೋಮ್ವರ್ಕ್ ಕೊಡ್ತಾ ಹೋಗ್ತೀನಿ. ಇದನ್ನು ನೀವು ಹೋಮ್ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಈ ಸೀಕ್ವೆನ್ಸ್ ಆಫ್ ನಂಬರ್ಸ್ನ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿಬಿಟ್ಟು ನನ್ನ ಈ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನನಗೆ ಗೊತ್ತಾಗುತ್ತೆ ನೀವು ಎಷ್ಟು ಮಟ್ಟಿಗೆ ನಾವು ಈ ವಿಡಿಯೋನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. 3 6 9 12 ಈ ಒಂದು ಎ ಪಿ ತೊಗೊಂಡಿದ್ದೀನಿ. ಸೆಕೆಂಡ್ ಎ ಪಿ 6 12 18 24 30. ಒನ್ ಈಸ್ 2 2 2 2 2. ಇದು ಎ ಪಿ ಹೌದಾ ಅಲ್ಲ ಅಂತ ನೀವು ಹೇಳ್ತಾ ಹೋಗಬೇಕು. 20 15 10 5 0. ಈ 5 ಕ್ವಶನ್ಸ್ ಇದೆ. ಈ 5 ಕ್ವಶನ್ಸ್ನ ನೀವೇ ಹೋಮ್ವರ್ಕ್ ಮಾಡಿಬಿಟ್ಟು ಅದರಲ್ಲಿ ಕಮೆಂಟ್ ಮಾಡಿ. ಫೈಂಡ್ ಕಾಮನ್ ಡಿಫ್ರೆನ್ಸ್ ಇನ್ ದ ಗಿವನ್ ಎ ಪಿ. ಒಂದು ಎ ಪಿ ಕೊಟ್ಟಿದ್ದೀನಿ, ಅದರಲ್ಲಿ ಏನು ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಈಗಾಗಲೇ ಹೇಳ್ದಂಗೆ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು ಗೊತ್ತಿದೆ. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ನಾವು ಬರಿತಾ ಹೋದರೆ 20 ಮೈನಸ್ 24 ದಟ್ ಈಸ್ ಈಕ್ವಲ್ ಟು ಡಿ ಈಸ್ ಈಕ್ವಲ್ ಟು ಮೈನಸ್ 4 ಆಗುತ್ತೆ. ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಕ್ವಶನ್ಸ್ಗಳನ್ನ ಮೈನಸ್ 1.0 ಮೈನಸ್ 1.5 ಮೈನಸ್ 2.0 ಮೈನಸ್ 2.5 ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆನ್ಸರ್ನ. ನೆಕ್ಸ್ಟ್ ಸೆಕೆಂಡ್ ಬಿ 3 3 3 3. ಇದ್ರದ್ದು ಕೂಡ ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫ್ರೆನ್ಸ್ ಫೈಂಡ್ ಮಾಡಿಬಿಟ್ಟು ನೀವು ಕಮೆಂಟ್ ಮಾಡಿ. ಕನ್ಸ್ಟ್ರಕ್ಟ್ ಎ ಪಿ. ನಾವೀಗ ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫ್ರೆನ್ಸ್ನ ಇಟ್ಕೊಂಡು ಹೇಗೆ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ನಾನು ಈ ಒಂದು ಸ್ಲೈಡಲ್ಲಿ ಹೇಳ್ತಾ ಇದ್ದೀನಿ. ಎ ಈಸ್ ಈಕ್ವಲ್ ಟು 3 ಆ್ಯಂಡ್ ಡಿ ಈಸ್ ಈಕ್ವಲ್ ಟು 5, ದಟ್ ಈಸ್ ಕಾಮನ್ ಡಿಫ್ರೆನ್ಸ್ ಡಿ ಈಸ್ ಈಕ್ವಲ್ ಟು 5. ರೈಟ್ ಆಲ್ ದ ಟರ್ಮ್ಸ್ ಆಫ್ ಎ ಪಿ. ನಾವು ಈ ಎರಡು ಎ ಮತ್ತು ಡಿ ಇದ್ದರೆ ಸಾಕು, ಎಲ್ಲ ಟರ್ಮ್ಸ್ಗಳನ್ನ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ನ ಎಲ್ಲ ಟರ್ಮ್ಸ್ಗಳನ್ನ ನಾವು ಬರಿತಾ ಹೋಗ್ಬೋದು. ಹೆಂಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಆನ್ಸರ್ ವಿ ನೋ ಫಸ್ಟ್ ಟರ್ಮ್ ದಟ್ ಈಸ್ ಎ ಈಸ್ ಈಕ್ವಲ್ ಟು 3. ಹಾಗೆಯೇ ಕಾಮನ್ ಡಿಫ್ರೆನ್ಸ್ ಕೂಡ ಗೊತ್ತಿದೆ, ಡಿ ಈಸ್ ಈಕ್ವಲ್ ಟು 5. Therefore, first term is equal to 3, second term is equal to first term plus common difference 3 plus 5 is equal to 8. ಥರ್ಡ್ ಟರ್ಮ್ ಏನಾಗುತ್ತೆ, ಸೆಕೆಂಡ್ ಟರ್ಮ್ ಪ್ಲಸ್ ಕಾಮನ್ ಡಿಫ್ರೆನ್ಸ್. ಸೆಕೆಂಡ್ ಟರ್ಮ್ ಏನಿದೆ 8 ಬಂತು, ಪ್ಲಸ್ ಕಾಮನ್ ಡಿಫ್ರೆನ್ಸ್ 5 ದಟ್ ಈಸ್ ಈಕ್ವಲ್ ಟು 13. ಅದೇ ಥರ ಫೋರ್ತ್ ಟರ್ಮ್ ಏನು ಬರಿಬೋದು, ಥರ್ಡ್ ಟರ್ಮ್ ಪ್ಲಸ್ ಕಾಮನ್ ಡಿಫ್ರೆನ್ಸ್ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. 13 + 5 ವಿಚ್ ಈಸ್ ಈಕ್ವಲ್ ಟು 18.
ಇದೇ ಥರ ಫಿಫ್ತ್ ಟರ್ಮ್ ಫೈಂಡ್ ಔಟ್ ಮಾಡ್ಬೋದು. ಹಾಗೆಯೇ ಅರಿಥಮೆಟಿಕ್ ಪ್ರೋಗ್ರೆಷನ್ನ ನಾವು ಬರಿತಾ ಹೋದಾಗ 3, 8, 13, 18, 23 ಇದು ಅರಿಥಮೆಟಿಕ್ ಪ್ರೋಗ್ರೆಷನ್ನ ಕನ್ಸ್ಟ್ರಕ್ಟ್ ಮಾಡುವಂಥ ಒಂದು ವಿಧಾನ ಆಗಿದೆ. ಹಾಗೆ ಕನ್ಸ್ಟ್ರಕ್ಟ್ ಎ ಪಿ ನಿಮಗೆ ಕೊಟ್ಟಿದ್ದೀನಿ ವರ್ಕ್ಗಳನ್ನ. A is equal to -5, D is equal to -3. ನೀವು ಕನ್ಸ್ಟ್ರಕ್ಟ್ ಮಾಡಿ ಎ ಪಿ ಅನ್ನು. ಸೆಕೆಂಡ್ ಕ್ವಶನ್ನು A is equal to -16, D is equal to 8. C, A is equal to 3, D is equal to -4. Fourth question, A is equal to -6, D is equal to 6. Which of the following numbers form an AP? If they form AP, write next two terms. ಈಗ ಈ ಕೆಳಗೆ ಒಂದು ಎ ಪಿ ಕೊಟ್ಟಿದ್ದೀನಿ, ಅದು ಎ ಪಿ ಹೌದಾ ಅಲ್ಲ ಅಂತ ಫೈಂಡ್ ಔಟ್ ಮಾಡಬೇಕು. ಒಂದು ವೇಳೆ ಅದು ಎ ಪಿ ಆದರೆ ನೆಕ್ಸ್ಟ್ 2 ಟರ್ಮ್ಸ್ನ ನಾವು ಬರಿತಾ ಹೋಗಬೇಕು. ಫಸ್ಟ್ ಕ್ವಶನ್ 4, 10, 16, 22. ಹಾಗೆಯೇ ಸೆಕೆಂಡ್ ಕ್ವಶನ್ 1, -1, -3, -5. ಥರ್ಡ್ ಕ್ವಶನ್ -2, 2, -2, 2, -2. ಫೋರ್ತ್ ಕ್ವಶನ್ 1, 1, 1, 2, 2, 2, 3, 3, 3. ಹೀಗೆ ಇದನ್ನು ನಾನು ನೆಕ್ಸ್ಟ್ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.